ನಲ್ಲಿ ಸುಮಾರು 10 ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ಈಗಾಗಲೇ ನಡೆದಿದ್ದು ನನಗೆ ತಿಳಿದು ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸುಮಾರು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ನಾನು ಬಂದಾಗಲೂ ಸಹ ನೋಟಿಸನ್ನು ಈಗಾಗಲೇ ಕೊಟ್ಟಿದ್ದೀನಿ. ಆದರೂ ಸಹ ಕೆಲವು ಕಡೆ ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ನಡೆದಿರುವುದು ತಿಳಿದು ಬಂದಿರ್ತದೆ. ನಾನು ಸಂಬಂಧಪಟ್ಟಂಥ ಕೋಚಿಂಗ್ ಸೆಂಟರ್ದವರಿಗೆ ಈಗಾಗಲೇ ನೋಟಿಸ್ ಕೊಟ್ಟು ಅದನ್ನು ಏನು ಅನುಮತಿ ಪಡಲಿಕ್ಕೂ ಸಹ ಸಾಕಷ್ಟು ಸಲ ಹೇಳಿದಾಗಲೂ ಸಹ ಅವರು ಕೋಚಿಂಗ್ ಸೆಂಟರ್ದವರು ಅನುಮತಿ ತೆಗೆದುಕೊಂಡಿಲ್ಲ. ಈಗ ಅದೇ ಥರ ಕೋಚಿಂಗ್ ಸೆಂಟರ್ಗಳು ನಡೆದಿದ್ದು ತಿಳಿದು ಬಂದಿರ್ತದೆ. ನಾವು ಪೊಲೀಸರ ಒಂದು ನೆರವಿನೊಂದಿಗೆ ನಾವು ಸಂಬಂಧಪಟ್ಟಂಥ ಎಲ್ಲ ಕೋಚಿಂಗ್ ಸೆಂಟರ್ಗಳಿಗೆ ಮತ್ತು ಮೀಡಿಯಾದವ್ರಿಗನ್ನು ಕರೆದುಕೊಂಡು ಹೋಗಿ ನಾವು FIR ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಮುಲಾಜಿಲ್ಲದೆ ಸರ್ಕಾರದ ನಿಯಮದ ಪ್ರಕಾರ ನಾನು ಅವ್ರ ಮೇಲೆ ಕ್ರಮ ಕೈಗೊಳ್ತೇನೆ. ಇದಕ್ಕೆ ಸಂಬಂಧಪಟ್ಟಂಥ ನಾನು ಮಾಹಿತಿಯನ್ನು ಪೊಲೀಸ್ ಇಲಾಖೆಯವರಿಗೂ ಸಹ ಸಲ್ಲಿಸಿದ್ದೀನಿ. ಅವರ ಸಹಕಾರದೊಂದಿಗೆ ಎಲ್ಲ ಕೋಚಿಂಗ್ ಸೆಂಟರ್ಗಳಿಗೆ ನಾನು ಪರ್ಸ್ನಲ್ ಆಗಿ ರೇಡ್ ಮಾಡಿ ಅದನ್ನು ಕ್ರಮ ಕೈಗೊಳ್ಳುವಂಥದ್ದು ಮಾಡ್ತೀನಿ. ಜೊತೆಗೆ ಆ ಸ್ಥಳದಲ್ಲಿಯೇ FIR ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ.